ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಕಡೆಯದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಪ್ಪ ಅಂದರೆ ಇವತ್ತು ನಮ್ಮೂರ ಸೈಡಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಲಾಸ್ಟ್ ದಿನ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಬಲಿಪಾಡ್ಯ ಕೂಡ. ಹಾಗೆ ನಮ್ಮ ಸೈಡಲ್ಲಿ ಹಟ್ಟಿಲಕ್ಕವನ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಆಕಳ ಸಗಣಿನ ತೊಗೊಂಬಂದು ಉಂಡೆಗಳನ್ನಾಗಿ ಮಾಡಿ ಅಂದರೆ ಹಟ್ಟಿಲಕ್ಕ ಒಂದು ರೂಪದಲ್ಲಿ ಮಾಡಿಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ವಿಭೂತಿ ಹಾಗೆ ಹೊನ್ನರ್ಕಿ ಹೂ ಅಂತ ಹೇಳ್ತಾರೆ ನಮ್ಮ ಕಡೆ. ಇವೆಲ್ಲ ನಮ್ಮ ಹಳ್ಳಿ ಭಾಗದಲ್ಲೇ ಸಿಗೋದು. ಈ ಹೂಗಳಾಗಲಿ ಬೇರೆ ಬೇರೆ ಇದಕ್ಕೆ ಸಿಕ್ಸಕ್ಕಂಥ ಕಡ್ಡಿಗಳು ಅಂದರೆ ಚೊಗ್ಚಿ ಕಡ್ಡಿ ಅಂತ ಹೇಳ್ತಾರೆ. ಮತ್ತು ಬೇರೆ ಬೇರೆ ಹೂವಿನ ಹೆಸರುಗಳು ಗೊತ್ತಿಲ್ಲ ಅಷ್ಟೊಂದಾಗಿ. ಅವೆಲ್ಲ ನಮ್ಮ ಹಳ್ಳಿ ಭಾಗದಲ್ಲೇ ಸಿಗೋದು. ಬೆಂಗಳೂರು ಸಿಟಿ ಅಂತ ಊರಲ್ಲೆಲ್ಲ ಈ ರೀತಿಯಾಗಿ ಸಿಗೋದಿಲ್ಲ. ಹಾಗೆ ಇಲ್ಲಿ ಅಂಗಳಕ್ಕೆಲ್ಲ ಕ್ಲೀನಾಗಿ ಕಸ ಗುಡಿಸಿ ನೆಲ ಒರೆಸಿ ಆದಮೇಲೆ ಈ ರೀತಿಯಾಗಿ ಸುಣ್ಣದ್ದೊಂದು ಕೆಮ್ಮಣ್ಣಿಂದೊಂದು ಪಟ್ಟಿನ ಬರೆದ್ಬಿಟ್ಟು ಆ ಹೊನ್ನರ್ಕಿ ಹೂವೇನಿರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದು. ಅದೆಲ್ಲ ಹಾಕಿಬಿಟ್ಟು ನಾನು ರಂಗೋಲಿನ ದೊಡ್ಡದಾಗಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಳೆ ಬರ್ತಿತ್ತು. ಹಾಗಾಗಿ ಚಿಕ್ಕದೇ ಹಾಕಿ ಹಟ್ಟಿಲಕ್ಕವನ್ನ ಇಡಷ್ಟು ಅಂದರೆ ಎಷ್ಟು ಆಗುತ್ತಲ್ಲ ಅಷ್ಟೇ ಇಟ್ಬಿಟ್ಟು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಮನೆ ಬಾಗಿಲ ಹತ್ರ. ಹಾಗೆ ಇವಾಗ ನಾವು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಮ್ಮ ಭಾಗದಲ್ಲಿ ಎತ್ತಿನ ಹೆಜ್ಜೆ ಅಂತ ಹೇಳಿಬಿಟ್ಟು ಹಟ್ಟಿಲಕ್ಕವನ್ನ ಇಡುವಾಗ ಸುಣ್ಣದ ಅಚ್ಚಲ್ಲಿ ನಾವು ಅಚ್ಚನ್ನು ಅದ್ಬಿಟ್ಟು ಇಡ್ತಿದ್ವಿ. ಇವಾಗೆಲ್ಲ ಏನಾಗಿದೆ ಅಂದರೆ ಅದು ಎತ್ತಿನ ಹೆಜ್ಜೆ ಹೋಗಿಬಿಟ್ಟು ಲಕ್ಷ್ಮಿ ಹೆಜ್ಜೆ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ದಲ್ಲ. ಹಾಗಾಗಿ ನಾನಿವಾಗ ಮನೆ ಬಾಗಿಲಿಗೆ ಈ ರೀತಿಯಾಗಿ ಕೆಮ್ಮಣ್ಣಿಂದ ಬರೆದ್ಬಿಟ್ಟು ಆಮೇಲೆ ನಾವು ಎಲ್ಲಿ ಹಟ್ಟಿಲಕ್ಕವನ್ನ ಕೂರಿಸ್ತೀವಲ್ಲ ಆ ಜಾಗಕ್ಕೂ ಕೂಡ ಈ ರೀತಿಯಾಗಿ ಕೆಮ್ಮಣ್ಣಿಂದ ಬರೆದು ಹಾಗೆ ಸುಣ್ಣ ಕೆಮ್ಮಣ್ಣು ಎರಡೂ ಪಟ್ಟಿನೂ ಬರೆದ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು. ಸುಮಾರು ನಮ್ಮನೆಗೆ ಒಂದು 25-30 ಬೇಕಾಯಿತು. ಯಾಕಂದರೆ ಪ್ರತಿ ಬಾಗಿಲಿಗೂ ಎರಡೆರಡು, ದೇವ್ರ ಮನೆಗೊಂದು, ಬಚ್ಚಲಿಗೊಂದು, ಹಾಗೆ ಅಡುಗೆ ಮನೆಗೊಂದು, ಹೊರಗಡೆ ಬಾಗಿಲಿಗೆ 2, ಈ ರೀತಿಯಾಗಿ ಪ್ರತಿ ಬಾಗಿಲಿಗೂ ಎರಡೆರಡನ್ನ ಇಡ್ತೀವಿ ನಾವು ಹಟ್ಟಿಲಕ್ಕವನ್ನ. ಹಾಗೆ ನಾವು ಎಲ್ಲಿ ನಾನು ಆಗಲೇ ಕೆಮ್ಮಣ್ಣನ್ನು ಬರೆದ್ನಲ್ಲ ದೇವ್ರ ಮನೆ ಹತ್ರ ಅಲ್ಲಿ ಬಂದು 5 ಹಟ್ಟಿಲಕ್ಕವನ್ನ ಇಡೋದು ಅಂತ ಹೇಳ್ಬೋದು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಕೆಮ್ಮಣ್ಣಿಂದ ಬರೆದಿದ್ನಲ್ಲ ಅಲ್ಲಿ ಈ ರೀತಿಯಾಗಿ ಸುಣ್ಣದ ಒಂದು ಪ್ಲೇಟಲ್ಲಿ ಸುಣ್ಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯನ್ನು ಎದ್ದಿ ಈ ರೀತಿಯಾಗಿ ಇಡೋದು. ಹಾಗೆ ಬೆರಳುಗಳನ್ನು ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಇವಾಗ. ಹಾಗೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ 3 ಚೊಗ್ಚಿ ಕಡ್ಡಿ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗೆ ದಂಟನ್ನು ತೊಗೊಂಬಂದು ಇಡ್ಬೋದು. ದಂಟು ನಿಲ್ಲಿಲ್ಲ, ಟೈಲ್ಸ್ ಕಲ್ಲಿಗೆ ನಿಲ್ತಾನೆ ಇರಲಿಲ್ಲ, ಅದು ತುಂಬ ಜಾರಿ ಹೋಗ್ತಿತ್ತು. ಹಾಗಾಗಿ ಅದು ಕಡ್ಡಿ ಒಂದೇ ಇಟ್ಬಿಟ್ಟಿದ್ದೆ ನಾನು. ಇವಾಗ ಈ ರೀತಿಯಾಗಿ ಪ್ರತಿಯೊಂದು ಹೂವನ್ನು ಹೇಳಿದ್ನಲ್ಲ ಆಗಲೇ ಆ ರೀತಿಯಾಗಿ ಇಟ್ಕೊಳ್ಳೋದು. ದೀಪಾವಳಿ ಹಬ್ಬ ಬಂದುಬಿಟ್ರೆ ಮನೆಯಲ್ಲಿ ಎಲ್ಲ ಅಂದರೆ ರೈತರ ಮನೆಯಲ್ಲಿ ತುಂಬ ಸಡಗರ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಎತ್ತುಗಳಿಗೆ ಹಾಗೆ ಎಮ್ಮೆಗಳಿಗೆ ಹಸುಗಳಿಗೆ ಪ್ರತಿಯೊಂದು ಯಾವ್ಯಾವ ಸಾಕು ಪ್ರಾಣಿಗಳಿರುತ್ತಲ್ಲ ಅದ್ರ ಕೋಡಿಗೆಲ್ಲ ಬಣ್ಣ ಹಚ್ಚಿಬಿಟ್ಟು, ಹಾಗೆ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಒಂದು ಕಬ್ಬಣ ಕಾಸ್ಕೊಂಡು ಬಂದು ಅದಕ್ಕೆ ಒಂದು ಸ್ವಲ್ಪ ಕಲ್ಲರೆಲ್ಲ ಹಾಕಿಬಿಟ್ಟು ಏನೋ ದೇವರಿಗೆ ಆಕಳೆಗಳಿಗೆ ಏನೋ ಬರೆ ಕೊಡ್ತಿದ್ರು. ಯಾಕಂದರೆ ಅದು ಏನಾದರೂ ದೃಷ್ಟಿ ದೋಷ ಇದ್ದರೆ ಹೋಗಲಿ ಅಂತ ಹೇಳಿ. ಹಾಗೆ ನಮ್ಮ ಕಡೆ ಕೂಡ ಅಮಾವಾಸ್ಯೆ ದಿವಸ ಉದ್ದಿನ ಕಡ್ಡಿ ತಗೊಂಡು ಇನ್ನೊಬ್ಬರಿಗೆ ಚುಟುಕಿ ಹಾಕ್ತಾರೆ. ಯಾಕಂದರೆ ಅದು ಕೂಡ ದೃಷ್ಟಿ ದೋಷ ಹೋಗಲಿ ಅಂತ ಹೇಳಿಬಿಟ್ಟು ಆ ರೀತಿ ಚುಟುಕಿ ಹಾಕೋದು. ಇವಾಗೆಲ್ಲ ಆ ಪದ್ಧತಿಗಳು ನಿಂತು ಹೋಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಹಿಂದೂ ಸಂಪ್ರದಾಯನ ನಾವು ಇವತ್ತಿನ ಪೀಳಿಗೆದವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತಲೇ ನಾನು ಪ್ರತಿಯೊಂದು ವಿಡಿಯೋ ಕೂಡ ಮಾಡೋದು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಹಟ್ಟಿಲಕ್ಕವನ್ನ ಒಂದು ಸಲ ಉದ್ದಿನ ಕಡ್ಡಿ ಹಚ್ಚಿ ಬೆಳಗ್ಬಿಟ್ಟು ನಾವು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ ಪ್ರತಿಯೊಂದು ದೇವ್ರ ಮನೆಗೆ 2, ದೇವ್ರ ಮನೆ ಬಾಗಿಲಿಗೆ 2, ಹಾಗೆ ದೇವ್ರ ಜಗ್ಲಿಗೊಂದು ನಾವು ಇಲ್ಲಿ ಹಾಕಿದ್ವಲ್ಲ ಗದಿಗೆ ಹಟ್ಟಿಲಕ್ಕವನ್ನ ಗದಿಗೆ ಅಲ್ಲಿ 5
ಆಮೇಲೆ ಒಂದು ಹಟ್ಟಿ ಲಕ್ಕವನ್ನು ದೊಡ್ಡದಾಗಿ ಮಾಡಿಟ್ಟು ಅದಕ್ಕೆ ಈ ರೀತಿಯಾಗಿ ಕೆಂಪು ಮೆಣಸಿನ್ಕಾಯಿ ಹಾಗೆ ಮೊಸರು ಇದ್ದರೆ ಮೊಸರು ಕೂಡ ಹಾಕಿ, ಇಲ್ಲಿ ದೇವ್ರ ಮನೆ ಆದಮೇಲೆ ಅಡುಗೆ ಮನೆ ಕೂಡ ಒಂದಿಟ್ಟಿದ್ದೀನಿ. ಹಾಗೆ ಬಾಗಿಲಿಗೆ 2 ಅಂತ ಹೇಳಿದ್ನಲ್ಲ, ಬಾಗಿಲಿಗೂ ಕೂಡ 2. ಪ್ರತಿಯೊಂದು ನಾವು ಲಕ್ಷ್ಮಿ ಕೂರಿಸಿದ್ವಲ್ಲ ಅಲ್ಲಿ ಕೂಡ ಒಂದು ಇಟ್ಟಿದ್ದೀನಿ. ಹಾಗೆ ಬಚ್ಚಲಿಗೂ ಇಡಬೇಕು. ಈ ರೀತಿಯಾಗಿ ಪ್ರತಿಯೊಂದು ಜಾಗದಲ್ಲೂ ಇಟ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೂ ಹಚ್ಚಿಬಿಟ್ಟು ಹಾಗೆ ಹಟ್ಟಿ ಲಕ್ಕೋಗಿ ಇಟ್ಟಿದ್ನಲ್ಲ ಅಲ್ಲಿ ಕೂಡ ಇವತ್ತು ಬಂದು ನಮ್ಮ ಮನೇಲಿ ಹೋಳಿಗೆ ಮಾಡ್ತಿದ್ವಿ. ಹೋಳಿಗೆ, ಕಟ್ಟಿನ ಸಾಂಬಾರು ಹಾಗೆ ಮುಳಗಾಯಿ ಪಲ್ಯ ಅಂತ ಹೇಳ್ತೀವಲ್ಲ, ಬದನೆಕಾಯಿ ಪಲ್ಯ ಅಂತ ಹೇಳ್ತಾರೆ ಬೆಂಗಳೂರು ಸೈಡೆಲ್ಲ. ನಮ್ಮ ಸೈಡೆಲ್ಲ ಮುಳಗಾಯಿ ಪಲ್ಯ ಅಂತಲೇ. ಹಾಗೆ ಕೋಸಂಬರಿ, ಬಜ್ಜಿ, ಬೋಂಡ, ಸಂಡಿಗೆ, ಮೆಣಸಿನ್ಕಾಯಿ ಈ ರೀತಿಯಾಗಿ ಪ್ರತಿಯೊಂದು ಹಬ್ಬದ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಎಡೆ ಹಿಡಿಯೋದು. ಇವಾಗ ದೀಪ ಎಲ್ಲ ಹಚ್ಚಿದ ನಂತರ ನಾವೇನು ಒಳಗಡೆ ದೇವ್ರ ಮನೇಲಿ ಇಟ್ಟಿದ್ವಲ್ಲ ಅಲ್ಲಿ ಕೂಡ ದೀಪನ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ದೀಪ ಎಲ್ಲ ಹಚ್ಚಿದ ನಂತರ ಎಲ್ಲ ಹೊರಗಡೆ ಕೂಡ ಇಟ್ಬಿಟ್ಟು ಉದ್ದಿನ ಕಡ್ಡಿ ಹಚ್ಚಿ ಬೆಳಗಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಬೆಳಗ್ಗೆನೇ ಅಡುಗೆ ಮಾಡಿಟ್ಟು ಪೂಜೆ ಜೋಡಿಸ್ಕೊಳಕ್ಕಾಗೋದಿಲ್ಲ. ಮೊದಲಿಗೆ ಪೂಜೆ ಎಲ್ಲ ಜೋಡಿಸ್ಕೊಂಡ ನಂತರ ಅಂದರೆ ಹಟ್ಟಿ ಲಕ್ಕವನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಹಬ್ಬದ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈಗ ಕಂಪ್ಲೀಟಾಗಿ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ದೇವರಿಗೂ ಹಾಗೆ ಹಟ್ಟಿ ಲಕ್ಕವಿಗೂ ಬೆಳಗಿ ಹೊಸ್ತಿಲಿಗೂ ಕೂಡ ಬೆಳಗಿ ಪೂಜೆ ಎಲ್ಲ ಮುಗಿಸಿದ ನಂತರ ಕಾಯಿ ಎಲ್ಲ ಒಡೆದ್ಬಿಟ್ಟು ಹಾಗೆ ಎಡೆ ಎಲ್ಲ ಹಿಡಿದಾದ್ಮೇಲೆ ನಾವು ಇವತ್ತು ಬೆಳಗ್ಗೆ ಕೂರಿಸಿದ್ದೀವಲ್ಲ ಹಟ್ಟಿ ಲಕ್ಕವನ್ನ, ಅದನ್ನು ನಾವು ಬಂದು ನಾಳೆ ಬೆಳಗ್ಗೆನೇ ಇಡ್ತೀವಿ. ಅದನ್ನು ತೊಗೊಂಡೋಗಿ ಪೂಜೆ ಮಾಡಿಬಿಟ್ಟು ಮೇಲೆ ನಮ್ಮ ಮಾಳಿಗೆ ಮೇಲೆ ಏನಿರುತ್ತಲ್ಲ ಅಲ್ಲಿ ಇಡೋದು. ಇವಾಗೆಲ್ಲ ಮೊದಲೆಲ್ಲ ಮಾಳಿಗೆ ಮೇಲೆ ಇಡ್ತಿದ್ವಿ. ಇವಾಗೇನು ಎಲ್ಲರೂ ಮನೆಯಲ್ಲೂ ಬಿಲ್ಡಿಂಗ್ ಆಗಿದೆ, ಪ್ರತಿಯೊಬ್ಬರು ಅವ್ರವ್ರ ಬಿಲ್ಡಿಂಗ್ ಮೇಲೆ ಇಟ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.